ಜೀ ಕನ್ನಡ ವಾಹಿನಿಯಲ್ಲಿ ಟೆಲಿಕಾಸ್ಟ್ ಆಗ್ತಾ ಇರುವಂತಹ ಕನ್ನಡಿಗರು ಮೆಚ್ಚಿರುವಂತಹ ನಮ್ಮೆಲ್ಲರ ಪ್ರೀತಿಯ ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮ ಯಶಸ್ವಿಯಾಗಿ ಟೆಲಿಕಾಸ್ಟ್ ಆಗಿದೆ. ಮೊದಲ ವಾರ ಅದ್ಭುತವಾದಂತಹ ರೇಟಿಂಗ್ಸ್ ಜೊತೆ ಲಾಂಚ್ ಆಗಿದೆ. ಸೊ ಇದಕ್ಕೆ ಕಾರಣಕರ್ತರಾದಂತಹ ನಮ್ಮ ಎಲ್ಲ ಡಾನ್ಸರ್ಸು, ಕೊರಿಯೋಗ್ರಾಫರ್ಸು, ಜೋಡೀಸು, ಮೆಂಟರ್ಸು, ಜಡ್ಜಸ್ಸು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಯಕ್ರಮದ ಎನರ್ಜಿ ಆದಂತಹ ಶಿವಣ್ಣ ಅವರಿದ್ದಾರೆ. ಆ್ಯಂಡ್ ಈ ಕಾರ್ಯಕ್ರಮದ ಈ ವಾಹಿನಿಯ ರೂವಾರಿ ಆದಂತಹ ಶ್ರೀಯುತ ರಾಘವೇಂದ್ರ ಹುಣಸೂರು ಸರ್ ಅವರು ಕೂಡ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಅವರು ಹಂಚ್ಕೊಳ್ತಿದ್ದಾರೆ. ಸೊ ನಾವು ಕಾರ್ಯಕ್ರಮ ಶುರು ಮಾಡೋಣ. ಹಾಗೆ ಸರ್, ಮಾಧ್ಯಮದವರು ನಿಮ್ಮೆಲ್ಲರ ಪ್ರೀತಿಯಿಂದ ನಂಬರ್ 1 ಸ್ಥಾನದಲ್ಲಿದೆ. ಇವತ್ತಿಗೆ ಕಳೆದ ಗುರುವಾರಕ್ಕೆ ಆಲ್ಮೋಸ್ಟ್ 293 ವಾರ, ಹತ್ತಿರ 300 ವಾರಗಳ ಕಾಲ ಪ್ರತಿ ವಾರ ರೇಟಿಂಗ್ ಲಿಸ್ಟ್ನಲ್ಲಿ ಜೀ ಕನ್ನಡ ನಂಬರ್ 1 ಆಗಿದೆ. ಆ್ಯಂಡ್ ಈ ಜರ್ನಿಗೆ ನಮಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅದರ ಕಾಂಟ್ರಿಬ್ಯೂಷನ್ ಅತ್ಯಂತ ಮಹತ್ವವಾದ್ದು. ಈ ಸೀಸನ್ ಆ್ಯಕ್ಚುಲಿ ನಾವು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು, ಬಟ್ ಅದರ ಬದಲು ಇವತ್ತಿಗೆ ದೈವಾನುಗ್ರಹದಿಂದ ಇದೊಂದು ಸಕ್ಸಸ್ ಮೀಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಸೀಸನ್ 8.3 ರೇಟಿಂಗಲ್ಲಿ 8.3 ರೇಟಿಂಗಲ್ಲಿ ಶುರುವಾಗಿದೆ. ನಿಮ್ಮೆಲ್ಲರಿಗೂ ಟಿ ವಿ ಮಾಧ್ಯಮದವರು ಗೊತ್ತಿರುತ್ತೆ, ಚೇಂಜ್ ಆಗ್ತಾ ಇರುವಂತಹ ಇವತ್ತಿನ ಟಿ ವಿ ವ್ಯೂವರ್ಶಿಪ್ಗಳಲ್ಲಿ 8.5 ರೇಟಿಂಗ್ ಅನ್ನುವಂಥದ್ದು ಅತಿ ದೊಡ್ಡ ನಂಬರ್ ಅಂತ ಹೇಳಿ. ಎಲ್ಲದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಜರ್ನಿ ಬಗ್ಗೆ ಒಂದು ಸಣ್ಣ ಗ್ಲಿಮ್ಸ್ ಇದೆ, ಅದನ್ನು ನೋಡಿ ಅದಾದಮೇಲೆ ಅಣ್ಣ ನಮ್ಮ ಜೊತೆಗೆ ಬಹಳ ಪ್ರೀತಿಯಿಂದ ಸೇರಿಕೊಂಡ್ರು ಮಹಾಗುರುಗಳಾಗಿ. ಅವತ್ತಿನಿಂದ DKD ಬೇರೆಯದೇ ಸ್ಕೇಲಿಗೆ ಹೋಗಿದೆ. ಪ್ರತಿ ವರ್ಷ ಪ್ರತಿ ಸೀಸನ್ ಕೂಡ ಜೀ ಕನ್ನಡದ ಸಕ್ಸಸ್ಸಿಗೆ ಒಂದು ಕಿರೀಟಕ್ಕೆ ಒಂದು ದೊಡ್ಡ ಮಾಣಿಕ್ಯದಂತೆ ನಮಗೆ ಈ ಕಾರ್ಯಕ್ರಮ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಬರ್ತಿದೆ. ಸೊ ಈ ಸೀಸನನ್ನು ಒಂದು ಎಕ್ಸ್ಪೆರಿಮೆಂಟ್ ಸೀಸನ್ ಆಗಿ ಮಾಡಿದ್ವಿ. ಜಡ್ಜಸ್ಗಳ ಜೊತೆಗೆ ಮಾತನಾಡಿಕೊಂಡು ನಾನ್ ಡ್ಯಾನ್ಸಿಂಗ್ ಸೆಲೆಬ್ರಿಟಿಗಳು, ಅಂದರೆ ಲೈಫ್ ಯಾವಾಗಲೂ ಒಂದು ಹೊಸ ಚಾಲೆಂಜನ್ನು ಎದುರುಗಡೆ ತರ್ತಿರುತ್ತೆ. ಆ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿಕೊಂಡು ಲೈಫಲ್ಲಿ ಮೊದಲನೇ ಸಾರಿಗೆ ಡ್ಯಾನ್ಸ್ ಬಹಳಷ್ಟು ಜನ ಅವರುಗಳಲ್ಲಿ 12 ಜನ ಸೆಲೆಬ್ರಿಟಿಗಳಲ್ಲಿ ಮೊದಲನೇ ಬಾರಿಗೆ ವೇದಿಕೆ ಹತ್ತಿ ಇನ್ನೊಂದು ಕಾಂಪಿಟೇಟಿವ್ ರೌಂಡ್ಗಳಲ್ಲಿ ಬರೋದಕ್ಕೆ ಒಪ್ಕೊಂಡ್ರು. ಅವರ ಏಜ್ನಲ್ಲಿ ಅವರ ಇರುವಂತಹ ಲಿಮಿಟೇಷನಲ್ಲಿ ಒಂದು ಫಿಸಿಕಲ್ ಚಾಲೆಂಜಿನ ಜೊತೆಗೆ ಪ್ರಾಕ್ಟೀಸ್ ಮಾಡಿ ಕನ್ಸಿಸ್ಟೆಂಟ್ ಆಗಿ ಒಂದು ಸ್ಪರ್ಧೆ ಮಾಡೋದಿದೆಯಲ್ಲ, ಅದು ಸುಲಭದ ಮಾತಲ್ಲ. ಅವರುಗಳಿಗೆ ಪಾರ್ಟ್ನರ್ ಆಗಿ 12 ಜನರನ್ನ ರಿಯಲ್ ಲೈಫ್ ಡ್ಯಾನ್ಸಿಂಗ್ ಟ್ಯಾಲೆಂಟ್ಗಳನ್ನು ಕರ್ಕೊಂಡು ಬಂದ್ವಿ. ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಆಡಿಷನ್ ಮಾಡಿ ಅವರನ್ನ ಜೋಡಿಯಾಗಿ ತಂದಿಟ್ಟು ಕೊರಿಯೋಗ್ರಾಫರ್ಗಳ ಜೊತೆಗೆ ಮೆಂಟರ್ಗಳ ಜೊತೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಶಕ್ತಿ ನಮ್ಮ ಜಡ್ಜಸ್ಗಳು, ಹಾಗೆ ಅದು ಆ್ಯಂಡ್ ನಮ್ಮ ಕೊರಿಯೋಗ್ರಾಫರ್ಗಳು, ಮೆಂಟರ್ಗಳು ಆ್ಯಂಡ್ ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗಳು. ಬಟ್ ಇದೆಲ್ಲದಕ್ಕೂ ನಮಗೆ ಅತಿ ದೊಡ್ಡ ತಾಕತ್ತು ಕೊಡುವಂಥದ್ದು ಶಿವಣ್ಣನವರ ಎನರ್ಜಿ. ಅಣ್ಣ ಫ್ಲೋರ್ನಲ್ಲಿದ್ದಾಗ ಅವರು ಇದಕ್ಕೆ ಒಂದು ಕೊಡುವಂತಹ ಕಳೆ ಆಗಲಿ, ವೈಬ್ರೇಷನ್ ಆಗಲಿ, ಆ ಪಾಸಿಟಿವಿಟಿ ಆಗಲಿ, ಅವರಿಗೆ ಬದುಕಿನ ಬಗ್ಗೆ ಇರುವಂತಹ ಪ್ರೀತಿ, ಡ್ಯಾನ್ಸಿನ ಬಗ್ಗೆ ಇರುವಂತಹ ಉತ್ಸಾಹ, ಆ ಕಂಟೇಜಿಯಸ್ ಮೂಮೆಂಟ್ನಲ್ಲಿ ಇವತ್ತಿಗೆ ಒಂದು ಪಾಸಿಟಿವ್ ಸಕ್ಸಸ್ ಆಗಿದೆ. ಅಣ್ಣ ನಮ್ಮ ಜೊತೆಗಿರೋದೇ ಈ ಕಾರ್ಯಕ್ರಮದ ದೊಡ್ಡ ಭಾಗ್ಯ. ಆ್ಯಂಡ್ ಎಲ್ಲ ಸ್ಪರ್ಧಿಗಳಿಗೆ, ಎಲ್ಲ ಟ್ಯಾಲೆಂಟ್ಗಳಿಗೆ ಅವರ ಮುಂದೆ ವೇದಿಕೆ ಹತ್ತಿ ನಿಂತ್ಕೊಂಡು ತಮ್ಮ ಟ್ಯಾಲೆಂಟನ್ನು ಅವ್ರ ಮುಂದೆ ತೋರಿಸೋದಂತಹ ಅತಿ ದೊಡ್ಡ ಅವಕಾಶ, ಲೈಫ್ ಟೈಮ್ ಆಪರ್ಚುನಿಟಿ ಇದೆ. ಆ್ಯಂಡ್ ಅದಕ್ಕೆ ವೀಕ್ಷಕರು ಕೂಡ ಬಹಳ ಪ್ರೀತಿಯಿಂದ ತಮ್ಮ ಪ್ರೀತಿನ ನಂಬರ್ ರೇಟಿಂಗ್ ಮೂಲಕ ತೋರಿಸಿದ್ದಾರೆ. ಮೊದಲನೇದಾಗಿ ಅಣ್ಣ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾರೆ. DKD ಜರ್ನಿ ಬಗ್ಗೆ ನಿಮ್ಮ ಹತ್ರ ಹಂಚ್ಕೋತಾರೆ. ನಮಸ್ಕಾರ. ರಾಘವೇಂದ್ರ ಹುಣಸೂರು ಜಾಸ್ತಿ ನಾವು ಹೊಗಳ್ಬಿಟ್ರು. ಅಂದರೆ ನಾನು ಮಹಾಗುರು ಅಂದ್ಕೊಂಡು ಬಂದರೆ ದೊಡ್ಡ ತಪ್ಪಾಗುತ್ತೆ. ಇಲ್ಲ, ನನಗಿಂತ ಮಹಾಗುರು ಇಲ್ಲಿದ್ದಾರೆ ಒಬ್ಬರು, ಚಿನಿ ಪ್ರಕಾಶ್ ಅವರು. ಯಾಕಂದರೆ ಅವರು ನಮ್ಗೆ ಹೇಳ್ಕೊಟ್ಟವ್ರು. ಇವತ್ತು ನಾವು ಇಷ್ಟು ಮಟ್ಟಿಗೆ ಮಾಡ್ತೀವಿ, ಇಷ್ಟು ಮಟ್ಟಿಗೆ ಎನರ್ಜಿ ಇದೆ ಅದೆಲ್ಲ ಅಂದರೆ ಸೆಲ್ಫ್ ಇಂಟ್ರೆಸ್ಟ್ ಇದ್ರೂ ಪರವಾಗಿಲ್ಲ, ಜೊತೆಯಲ್ಲಿ ಎಲ್ಲರೂ ಪ್ರೋತ್ಸಾಹ ಇದೆಯಲ್ಲ, ಪ್ರೋತ್ಸಾಹ ಅದೆಲ್ಲ ಸೇರಿಂಗ್ ಮಾಡಿಸುತ್ತೆ ಹೊರತು ನಾನೇ ಮಾಡಿದೆ ನಾನು ಯಾವಾಗಲೂ ಹೇಳ್ಕೊಳಕ್ಕೆ ಬರೋಲ್ಲ. ಯಾಕಂದರೆ ಒಂದು ಸಪೋರ್ಟ್ ಬೇಕು, ಎಲ್ಲದಕ್ಕೂ ಒಂದು ಸಪೋರ್ಟ್ ಬೇಕು. ಇದರಲ್ಲಿ ಆ್ಯಕ್ಚುಲಿ ನೋಡೋಕೆ ಹೋದರೆ ರಕ್ಷಿತ್ ಅವರು, ರಾಘವೇಂದ್ರ ಅವರು, ಅನುಶ್ರೀ ಎಲ್ಲ ಸೀನಿಯರ್ಸ್ ನನಗೆ ಕಂಪೇರ್ ಮಾಡಿದೆ. ನಾನು ಒಂದು 3 ಇಯರ್ಸ್ ಆಯಿತು, ಮಾಸ್ಟರ್ 4 ಇಯರ್ಸ್ ಆಯಿತು. ಅವ್ರು ನಮಗೆ ಸೀನಿಯರ್ಸ್ ಆ್ಯಕ್ಚುಲಾಗೆ. ಬಟ್ 22 ನಾನು ಜಾಯ್ನ್ ಆದಾಗ ನನಗನ್ನಿಸ್ತು, ಕೇಳಿದ್ರೆ ಫಸ್ಟ್ ಟೈಮ್ ಅನುಶ್ರೀ ಕೇಳಿದೆ, ನಿಮ್ಗೆ ಹೆಂಗೆ ಅನಿಸುತ್ತೆ ಅಲ್ಲಿ ಬರೋದು? ನನಗೇನು ಅನಿಸಲ್ಲಮ್ಮ ಇದು, ಆ್ಯಕ್ಚುಲಿ ನನ್ನ ದೇವಸ್ಥಾನಕ್ಕೆ ನಾನೇ ಬಂದಂಗೆ ಆಯಿತು ಅಂತ ಹೇಳಿದೆ ಅಷ್ಟೇ. ನಾನು ಸಿಂಪಲ್ ವೇ. ಯಾಕಂದರೆ ಡ್ಯಾನ್ಸಿಂಗ್ ಅಂದರೆ ತುಂಬ ಇಷ್ಟ ನನಗೆ. ಸೊ ಇಲ್ಲಿ ಬಂದು ಒಂದು ಹೊಸ ಅನುಭವ ಕೊಡ್ತು, ಜೊತೆಲಿ ನನ್ನ ಲೈಫ್ಲಿ ಒಂದು ಒಳ್ಳೆ ತಿರುವು ಕೊಡ್ತು. ಅಂದರೆ ಅಫ್ಕೋರ್ಸ್ ಇಷ್ಟು ವರ್ಷ ಇರಲಿಲ್ವಾ ಶಿವಣ್ಣನಿಗೆ ಅಂತ ಕೇಳ್ಬೋದು, ಜಾಸ್ತಿ ಇತ್ತು. ಬಟ್ ಅದಾದಮೇಲೆ ಈ DKD ಎಂಟ್ರ್ ಆದಾಗ ಏನು ಗೊತ್ತಿಲ್ಲ, ಒಳ್ಳೆ ವಾಸ್ತು ಅಂತ ಕಾಣುತ್ತೆ. 22 ಫಸ್ಟು ಜೈಲರ್ ಬರುತ್ತೆ, ಆಮೇಲೆ ಕ್ಯಾಪ್ಟನ್ ಮಿಲ್ಲರ್ ಬರುತ್ತೆ. ಫಸ್ಟ್ ಟೈಮ್ ತಮಿಳ್ ಎಂಟ್ರ್ ಆಗ್ತೀನಿ. ಅದೇನೋ ಒಂದು ಒಳ್ಳೆ ಪಾಸಿಟಿವಿಟಿ ಇದೆ ಇಲ್ಲಿ. ಫಸ್ಟ್ ಟೈಮು ಜೈಲರ್ ಸೈನ್ ಮಾಡಿದೆ. ನೆಕ್ಸ್ಟ್ ಇಯರ್ DKDದು ಸೀಸನ್ 7ಅಲ್ಲಿ
ಜೈಲರ್ ರಿಲೀಸ್ ಆಗುತ್ತೆ. ಆಮೇಲೆ ಯಾವ ಥರ ಹೆಸರು ನನಗೆ ಗೊತ್ತಿಲ್ಲ, ದೇವ್ರಿಗೆ ಕೇಳಬೇಕದು. ಐ ಥಿಂಕ್ ನನಗೆ ಒಂದು ತುಂಬ ಲಕ್ಕಿ ಪ್ಲೇಸ್ DKD ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರೆಲ್ರಿಗೂ ಎಷ್ಟು ಲಕ್ಕಿನೋ ನನಗೂ ಐ ಫೀಲ್ ದಟ್ ಐ ಆಮ್ ವೆರಿ ಲಕ್ಕಿ ಟು ಬಿ ಇನ್ DKD. ಚಿನಿ ಪ್ರಕಾಶ್ ಜೊತೆಲಿ, ರಾಘು ಜೊತೆಲಿ, ಅರ್ಜುನ್ ಜನ್ಯ, ಅನುಶ್ರೀ, ರಕ್ಷಿತ್ ಅವರು, ದೆನ್ ರಾಘವೇಂದ್ರ ಅನ್ಸೂರ್, ಆಮೇಲೆ ಲಾಟ್ ಆಫ್ ಟೆಕ್ನಿಷಿಯನ್ಸ್ ಇರೋ ಎಲ್ಲರೂ ಅಷ್ಟೇ. ಯಾಕಂದರೆ ಪ್ರತಿಯೊಬ್ಬರು ಹೆಸರು ಹೇಳ್ತಾ ಹೋಗೋಕ್ಕಾಗಲ್ಲ. ಅವ್ರ ಜೊತೆ ಅನುಭವ, ಕೋಪ ಮಾಡ್ಕೋತೀನಿ, ಅವಾಗವಾಗ ಕೋಪ ಬರುತ್ತೆ, ಬಟ್ ಇದ್ರೂ ನಾನು ತಾಳ್ಕೊತಾರೆ ಪಾಪ. ನಮ್ಮ ಶಿವಣ್ಣ ಏನು ಮಾಡೋಕ್ಕಾಗಲ್ಲ, ಬೈಯೋಕ್ಕೂ ಆಗಲ್ಲ ಶಿವಣ್ಣನ, ಏನು ಮಾಡೋಕ್ಕಾಗತ್ತೆ. ಸೊ ಅದು ನನಗೆ ಹುಟ್ಟುಗುಣ, ಅದು ಚಿಕ್ಕ ವಯಸ್ಸಿಂದ ಹಂಗೆ ನಾನು ಬಂದಿದ್ದು. ನನ್ನ ಹಂಗೆ ಅಕ್ಸೆಪ್ಟ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ನನಗೆ ಇಲ್ಲಿ ಬಂದು ಇದು ಮಾಡಿದ್ದು ಒಂದು ಹೊಸ ಅನುಭವ ಕೊಡ್ತು. ಅದೇ ರೀತಿ ಎಲ್ಲ ಡ್ಯಾನ್ಸರ್ಸು ಅಷ್ಟೇ, ಅವ್ರ ಫ್ಯಾಮ್ಲೀಸು ಅಷ್ಟೇ, ಎಲ್ಲರೂ ಬರ್ತಾರೆ. ನಾವೆಲ್ಲ ಒಂದು ಫ್ಯಾಮ್ಲಿ ಥರ ಆಗ್ಬಿಟ್ಟು ಇಲ್ಲಿ ಬಂದಾಗ ಇದು ಮುಗಿದ ತಕ್ಷಣ ನಮಗೆ ಬೇಜಾರಾಗುತ್ತೆ, ಅಯ್ಯೋ ಬಿಟ್ಟು ಹೋಗಬೇಕಲ್ಲ, ಯಾವಾಗ ತಿರ್ಗ ಸ್ಟಾರ್ಟ್ ಆಗುತ್ತೆ. ಅದು ಇಟ್ ಸ್ಟಾರ್ಟೆಡ್ ಇದೇ ಥರನೇ ಆಯಿತು. ಈ ವರ್ಷ ಬಂತು 8th ಸೀಸನ್ನು. ನಾನು ಕೇಳ್ತಾ ಇದ್ದೆ ಯಾವಾಗ ಸ್ಟಾರ್ಟ್ ಮಾಡ್ತೀನಿ, ಆದಷ್ಟು ಬೇಗ. ಇದೊಂದು ಹೊಸ ಸೀಸನ್, ಇದು ನಾನ್ ಡ್ಯಾನ್ಸರ್ಸ್ ಜೊತೆಲಿ ಡ್ಯಾನ್ಸರ್ಸ್, ಅವ್ರಿಗೂ ಒಂದು ಹೊಸ ಅನುಭವ, ನಮಗೂ ಒಂದು ಹೊಸ ಅನುಭವ. ಭಾಳ ಖುಷಿ ಕೊಡ್ತೀನಿ. ನಾನು ಇಲ್ಲಿ ಎಲ್ಲ ಡ್ಯಾನ್ಸರ್ಸ್, ಎಲ್ಲ ಮಕ್ಕಳ ಹತ್ರದಿಂದ ನಾನು ಕಲಿತಾ ಇದ್ದೀನಿ. ಆ್ಯಂಡ್ ಮಾಸ್ಟರ್ ಇದ್ದಾರೆ, ಅವ್ರ ಕಮೆಂಟ್ಸ್ ನೋಡಬೇಕು. ಆಮೇಲೆ ಅವ್ರದ್ದೊಂದು ಸ್ಟೈಲ್, ಒಂದು ಡಿಫ್ರೆಂಟ್. ರಾಘವೇಂದ್ರದ್ದು ಒಂದು ಸಾಧು ಸ್ಟೈಲ್ ಇದೆ, ರಕ್ಷಿತ್ ಅವ್ರದ್ದು ಒಂದು ಸ್ಟ್ರಿಕ್ಟ್ ಸ್ಟೈಲ್ ಇದೆ, ಯಾವಾಗಲೂ ಅಷ್ಟೇ, ಕೋಪ ಮಾಡ್ಕೊಂಡು ಅಷ್ಟೇ ಫಿನಿಶ್, ಆ ರೀತಿ ಒಂದು ಸ್ಟೈಲು. ನಾವು ಸ್ವಲ್ಪ ಅಲುಫಾಗಿರ್ತೀವಿ, ಹೊರಗಡೆ ಕೋಪ ಇರುತ್ತೆ, ಬಟ್ ಆದರೂ ಪಾಪ ಮಕ್ಕಳು ಎಲ್ಲ ಚೆನ್ನಾಗಿ ಮಾಡಬೇಕು, ಒಂದು ಮೋಟಿವೇಶನ್ ನಾವು ಕ್ರಿಯೇಟ್ ಮಾಡ್ತೀವಿ. ಒಟ್ಟಿನಲ್ಲಿ DKD ತುಂಬಾ ಒಂದು ಏನು ಖುಷಿ ಕೊಡುವಂಥ ಜಾಗ. ಇವತ್ತು ನಾನು ಇಲ್ಲಿ ಬಂದಾಗ ಏನು ರೇಟಿಂಗು ಅದೆಲ್ಲ ನಾನು ಕೇಳೋಕ್ಕೆ ಹೋಗಲ್ಲ. ನಾನು ಐ ಜಸ್ಟ್ ಗೋನ್ ಅಕ್ಸೆಪ್ಟ್ ಮಾಡ್ತಾ ಹೋಗ್ತೀನಿ, ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ಏನು ಬಂದರೆ ಅಕ್ಸೆಪ್ಟ್ ಮಾಡ್ತೀನಿ. ಇವತ್ತು ಇಷ್ಟು ಮಟ್ಟಿಗೆ ರೀಚ್ ಆಗ್ತದೆ, ಅದು ನಿಮ್ಮ ಪ್ರೀತಿ, ನಿಮ್ಮ ಒಂದು ಸಂತೋಷ. ನಾವು ಎಷ್ಟು ಮಟ್ಟಿಗೆ ನಾವು ಆನೆಸ್ಟಾಗಿರಬೇಕು, ಇಲ್ಲಿ ಬಂದಾಗ ಆನೆಸ್ಟಾಗಿರ್ತೀವಿ. ಯಾಕಂದ್ರೆ ನಾವು ಬಂದಿದ್ದು ಬರೀ ದುಡ್ಡುಗೋಸ್ಕರ ಅಂದರೆ ಕಷ್ಟ ಆಗ್ಬಿಡುತ್ತೆ. ದುಡ್ಡುಗೋಸ್ಕರ ಬಂದಿಲ್ಲ, ನಾಲೆಜ್ಗೋಸ್ಕರ ಬಂದಿದ್ದೀವಿ, ಒಂದು ಫನ್ಗೋಸ್ಕರ ಬಂದಿದ್ದೀವಿ, ಒಂದು ಜನಗಳಿಗೆ ಒಂದು ಎಮೋಷನ್ನ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿರೋ ಎಲ್ಲರ ಭಾವನೆನೂ ಅರ್ಥ ಮಾಡ್ಕೊಂಡು ಅವ್ರಿಗೊಂದು ಅರ್ಥ ಕೊಡಬೇಕು ಅಂತ ಬಂದಿದ್ದೀವಿ. DKD ವೇದಿಕೆನೇ ಅದು. ಯಾಕಂದರೆ ಬರೀ ಅವ್ರು ಬಂದು ಡ್ಯಾನ್ಸ್ ಮಾಡೋದಲ್ಲ, ಅವ್ರ ಜೀವನದಲ್ಲಿ ಒಂದು ಅರ್ಥ ಕೊಡುತ್ತೆ DKD. ಯಾಕಂದರೆ ನನಗೆ ಎಷ್ಟೋ ಜನಕ್ಕೆ ಒಂದು ಅರ್ಥ ಕೊಟ್ಟಿದೆ. ಇವತ್ತು ಇಲ್ಲಿ ಮೆಂಟರ್ಸ್ ಇರ್ಬೋದು, ಡ್ಯಾನ್ಸ್ ಮಾಸ್ಟರ್ಸ್ ಇರ್ಬೋದು, ಎಲ್ರಿಗೂ ಆಗಿದೆ ಅಂದರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ DKD. ಅಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಭಾಳ ಖುಷಿಯಾಗುತ್ತೆ ರಾಘು. ಐ ಥಿಂಕ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮಿ ಎ ಮೆಂಬರ್ ಆಫ್ DKD ಆ್ಯಂಡ್ ಆಲ್ ದ ಡ್ಯಾನ್ಸರ್ಸ್ ಇರ್ಬೋದು. ಐ ಥಿಂಕ್ ನಾನೇನು ರಫಾಗಿ ಮಾತಾಡಿಲ್ಲ ಅಂತ ಕಾಣುತ್ತೆ ಯಾರ ಹತ್ರ. ಐ ಥಿಂಕ್ ಐ ಆಮ್ ವೆರಿ ಸಾಫ್ಟ್ ನೇಚರ್ಲಿ. ಆ್ಯಂಡ್ ಡ್ಯಾನ್ಸಿಂಗ್ ನಂಗೆ ತುಂಬ ಇಷ್ಟ. ಅದು ಯಾವಾಗ ಕರೆದ್ರು ಬಂದು ಆಡ್ಬಿಡ್ತೀನಿ. ಅದು ಏನೋ ಗೊತ್ತಿಲ್ಲ, ಡ್ಯಾನ್ಸಿಂಗ್ ಅಂದ್ರೇ ಆಡಬೇಕು ಅನಿಸುತ್ತೆ. ಅದೇನೋ ಒಂದು ಆ ರ್ಯಾಂಪ್ ನೋಡಿ, ಅದು ನನ್ನ ಜಾಗ. ನೀವೆಲ್ಲ ಕಾಲು ತುಳಿತಾ ಇದ್ದೀರ, ಅದು ಪಾಪ ನನ್ನ ರ್ಯಾಂಪ್ ಎಷ್ಟು ಬಯಸ್ಕತ್ತಿದೆ ಅಂದರೆ ಮೀಡಿಯಾದವ್ರು ನಿಜವಲ್ವೇ ನೋಡಿ. ಪಾಪ ನಾನು ರ್ಯಾಂಪ್ನ ತುಳಿತಾ ಇದ್ರೆ ಮುತ್ತೆಲ್ಲ ಕೊಟ್ಟಿದ್ದ ಜಾಗ ನಾನು. ಹಾಂ ಆಯಿತಾ, ಅಂಥ ಜಾಗ ನನಗೆ. ಐ ಕ್ಯಾನ್ಟ್ ಫರ್ಗೆಟ್ ದಟ್ ರ್ಯಾಂಪ್. ಆಮೇಲೆ ರಾಘು ಆಗಲಿ, ನೈಸ್ ರಕ್ಷಿತ್ ಅವರು ಆಗಲಿ, ಐ ಥಿಂಕ್ ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ. ಅನುಶ್ರೀ, ಚಿನಿ ಪ್ರಕಾಶ್ ಮಾಸ್ಟರು. ಒಟ್ಟಿನಲ್ಲಿ DKD ಇಸ್ ಅ ಪ್ರಾಪರ್ ಟೆಂಪಲ್, ಒಂದು ದೇವಸ್ಥಾನ ಅದು. ಎಲ್ಲರೂ ಬರ್ತಾಯಿದ್ದೀರಾ, ಅನುಭವಿಸಿ, ಕಲ್ತ್ಕೊಳ್ಳಿ, ಮೋಟಿವೇಟ್ ಮಾಡಿ. ಜನ ನಿಮ್ಗೆ ಇಷ್ಟ ಆದರೆ ನಮಗೂ ಇಷ್ಟ ಆದಂಗೆ. ಥ್ಯಾಂಕ್ ಯು. ಒಂದು ದೇವಸ್ಥಾನ ಆದರೆ ಈ ದೇವಸ್ಥಾನದ ಕಳಶ ನಮ್ಮ ಶಿವಣ್ಣ. ಸೊ ಅವರ ಆಶೀರ್ವಾದ, ಅವರ ಪ್ರೀತಿ ಎಷ್ಟು ದಿನ ಇರುತ್ತೆ. ಆ್ಯಂಡ್ ಅವರು ಲಿಫ್ಟ್ ಮಾಡುವಂಥ ಎನರ್ಜಿ ಇರಬಹುದು. ಆ್ಯಂಡ್ ಒಬ್ಬ ಕಾಸ್ಟ್ಯೂಮರಿಂದ ಹಿಡಿದು ಒಬ್ಬ ಸೆಟ್ ಹುಡುಗನ ತನಕ, ಬ್ಯಾಕ್ ಡ್ಯಾನ್ಸರಿಂದ ಹಿಡಿದು ಶೋ ಡೈರೆಕ್ಟ್ರ್ ತನಕ ಎಲ್ಲರ ಹತ್ರನೂ ಅಷ್ಟೇ ಪ್ರೀತಿಯಿಂದ ನಡ್ಕೋತಾರೆ. ಆ್ಯಂಡ್ ಶಿವಣ್ಣನವ್ರ ಜೊತೆಗೆ ನಾನು ಗೀತಕ್ಕನವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾವು ಕ್ಯಾಮ್ರಾ ಮುಂದೆ ಇದೆಲ್ಲ ಕಾಣಿಸ್ಕೋಬೋದು. ಅಕ್ಕ ಆಲ್ಮೋಸ್ಟ್ ಪ್ರತಿ ವಾರ ಇಲ್ಲಿ ಬರ್ತಾರೆ. ಟೆಕ್ನಿಷಿಯನ್ಸ್ಗಳಿಗೆ ಬೇಕಿಂಗ್ ಕೇಕ್ಗಳನ್ನು ಇದನ್ನೆಲ್ಲ ತಂದು ಕೊಡ್ತಿರ್ತಾರೆ. ಅವ್ರು ಕೊಡೋ ಪ್ರೀತಿ ಇದೆಯಲ್ಲ, ಅವ್ರು ತೋರಿಸೋ ವಿಶ್ವಾಸ ಇದೆಯಲ್ಲ, ನಾವು ನೆಗೋಷಿಯೇಟಿಂಗಿಂದ ಹಿಡಿದು ಡೇಟ್ ತಗೊಳ್ಳೋ ತನಕ ಅವ್ರು ಕೊಡೋ ಪ್ರೀತಿ ಇದೆಯಲ್ಲ, ಅವರಿಗೆ ಒಂದು ಅತಿ ದೊಡ್ಡ ಪ್ರೀತಿ ಇದೆ DKD ಮೇಲೆ. ಜೀ ಕನ್ನಡ ಯಾವಾಗಲೂ ಋಣಿಯಾಗಿರುತ್ತೆ. ಥ್ಯಾಂಕ್ ಯು ಗೀತಕ್ಕ. ಮಾಸ್ಟರ್, ಇಫ್ ಕ್ಯಾನ್ ಶೇರ್. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿವಣ್ಣ ಇಲ್ಲದೆ ಹೋದರೆ ಈ ಕಲಾ ಬರಲ್ಲ ಈ ಸ್ಟೇಜಿಗೆ. ದಟ್ ಈಸ್ ಸೋ ಟ್ರೂ. ಬಿಕಾಸ್ ಶಿವಣ್ಣ ಇಸ್ ದ ಬ್ಯಾಕ್ ಬೋನ್ ಆಫ್ ದಿಸ್ ಎಂಟೈರ್ DKD ಅಂತ ನನಗೆ. ಏನಕ್ಕಂದರೆ ಐ ವರ್ಕ್ ವಿತ್ ಸೋ ಮೆನಿ ಸೂಪರ್ ಸ್ಟಾರ್ಸ್ ಆಫ್ ಇಂಡಿಯಾ, ಬಟ್ ಈ ಥರ ಒಂದು ಸಿಂಪಲ್ ಸೂಪರ್ ಸ್ಟಾರ್ನ ಯಾವಾಗ ನೋಡಲಿಲ್ಲ. ಈಸ್ ಸೋ ಸಿಂಪಲ್, ಹಂಬಲ್. ಯಾವಾಗ ಕರೆದ್ರೆ ಕೂಡ ಈ ಜಸ್ಟ್ ಕಮ್ಸ್ ಇನ್ ಆ್ಯಂಡ್ ಅವ್ರಿಗೆ ಹಿ ಲವ್ಸ್ ಡ್ಯಾನ್ಸಿಂಗ್. ಸೊ ಆ ಥರ ಒಂದು ಡೆಫಿನೆಟಾಗಿ ಒಂದು ಮಹಾಗುರು ನಮಗೆ ಎಲ್ಲರಿಗೂ ಬೇಕು. ಸೊ ಆ ಒಂದು ಟೈಟಲ್ ಇದೆಯಲ್ಲ ಮಹಾಗುರು, ದಟ್ ರಿಯಲಿ ಸೂಟ್ಸ್ ಹಿಮ್.
I am saying that it suits him because he's the right person for it. And so much of positivity. ಆ ಒಂದು ಮನುಷ್ಯನ ಅವ್ರ ಒಳಗಡೆ ಎಷ್ಟೊಂದು ಪಾಸಿಟಿವಿಟಿ ಅಂದರೆ ಇಟ್ಸ್ ಜಸ್ಟ್ ಸ್ಪ್ರೆಡ್ಸ್ ಓವರ್ ದಿ ಎಂಟೈರ್ 400-500 ಪೀಪಲ್ ಹೂ ಆರ್ ಎವರ್ ಸಿಟ್ಟಿಂಗ್ ಹಿಯರ್. ಅಷ್ಟೊಂದು ಪಾಸಿಬಿಲಿಟಿ. ಆ್ಯಂಡ್ ದಿಸ್ ಮ್ಯಾನ್ ಈಸ್ ಆಲ್ವೇಸ್ ಟಾಕಿಂಗ್ ನೈಸ್. ಅದು ಹೆಂಗೆ ಸರ್ ನೀವು? ಹೌ ಕ್ಯಾನ್ ಯು ಟಾಕ್ ಆಲ್ವೇಸ್ ನೈಸ್? ಯು ನೆವರ್ ಟಾಕ್ ಬ್ಯಾಡ್ ಅಬೌಟ್ ಎನಿಬಡಿ. ಐ ಹ್ಯಾವ್ ನೆವರ್ ಸೀನ್ ಹಿಮ್ ಟಾಕಿಂಗ್. ಸಚ್ ಅ ಗುಡ್ ಪರ್ಸನ್. ಔಟ್ಸ್ಟ್ಯಾಂಡಿಂಗ್. It's just like a slice of bread, sir. And then next I go to Rakshita, my favorite angry bird. ಅವ್ರಿಗೇನಂದರೆ she likes to be what she is actually, and ಅವಳಿಗೆ and you can't control her because ಅವಳು she wants to say whatever she wants to say. ಅದು that's her habit. So she doesn't have any screen ಇಲ್ಲ ಅವಳಿಗೆ. She just comes through whatever, and I keep on telling her, अरे यार मत बोलो, ऐसा मत बोलो यार, silent रहो. Never listens to her Guruji at all. She ignores in the matter. And I think she is one of the special judge in the chair, and it suits her so well. Has a judgment, ಅವಳು 100% right ಆಗಿರ್ತಾಳೆ, and she doesn't know how to cover it. That's a problem. But Rakshita, I want you to be like this. Be always like this. And then Raga, balancing point, sir. Raga is a balancing point. ಬ್ಯಾಲೆನ್ಸ್ ಮಾಡ್ತಾನೆ ಇರ್ತಾರೆ ಅವರು. ಸಚ್ ಅ ಬ್ಯೂಟಿಫುಲ್ ಸಾಂಗ್ ಇದೆಯಾ ಸರ್? ಪಾದ ಪುಣ್ಯ. ಸೊ ಸಚ್ ಅ ಬ್ಯೂಟಿಫುಲ್ ಸೋಲ್. ಆ್ಯಂಡ್ ರಾಗ ಬಂದರೆ ಒಂದು ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಡ್ಯಾನ್ಸ್ ಅಂದರೆ ಡ್ಯಾನ್ಸ್. ಮಾತು ಸಚ್ ಬ್ಯೂಟಿಫುಲ್ ವರ್ಡ್ಸ್ ಹಿ ಕಮ್ಸ್ ಔಟ್. ಸ್ವಲ್ಪ ಲ್ಯಾಗ್ ಇರುತ್ತೆ ಸರ್, ಸ್ವಲ್ಪ ಲ್ಯಾಗ್ ಇರುತ್ತೆ, ಬಟ್ ಎಡಿಟ್ ಮಾಡ್ಕೊಳ್ತಾರೆ. ಆದರೆ ವಾಟ್ ಹಿ ಫೀಲ್ಸ್ ಹಿ ಸೇಸ್. ಸಚ್ ಅ ಬ್ಯೂಟಿಫುಲ್ ಪರ್ಸನ್. ಆ್ಯಂಡ್ ಡಿ ಕೆ ಡಿನಲ್ಲಿ ನಾನು ಐ ಆಮ್ ನಥಿಂಗ್ ಇನ್ ಡಿ ಕೆ ಡಿ. ನೋ ಸರ್, ಐ ಆಮ್ ನಥಿಂಗ್ ಇನ್ ಡಿ ಕೆ ಡಿ. ಡಿ ಕೆ ಡಿ ಈಸ್ ಮೇಡ್ ಸರ್ ಈಸ್ ಸಮಥಿಂಗ್ ಎಲ್ಸ್. ಬಿಕಾಸ್ ಗುರುಗಳಂದರೆ ಅವ್ರಿಗೆ ಡ್ಯಾನ್ಸಿಂಗ್ ಫಾರ್ಮ್ ಇರ್ಬೋದು, ಏನು ಮಿಸ್ಟೇಕ್ ಮಾಡ್ತಾರೆ, ಯಾವ ರೀತಿ ಇರಬೇಕು. ಬಿಕಾಸ್ ಹಿ ಹ್ಯಾಸ್ ಡನ್ ಎಷ್ಟೋ ಸೂಪರ್ ಸ್ಟಾರ್ಗಳಿಗೆ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಹಿ ನೋಸ್ ಹೌ ಟು ಡಿಸೈನ್. ಆ ಡಿಸೈನ್ ಬಗ್ಗೆ ಹೇಳೋರು ಇವರೊಬ್ಬರೇ ಆಗೋದು. ನನಗೇನೆಂದರೆ ಐ ಫೀಲ್ ನಾನು ಯಾವಾಗಲೂ ಐ ಸಿಟ್ ಇನ್ ಫ್ರಂಟ್ ಆಫ್ ದ ಮಾನಿಟರ್ ಆ್ಯಂಡ್ ಸ್ಟಾರ್ಟ್ ಡೈರೆಕ್ಟಿಂಗ್ ಕೊರಿಯೋಗ್ರಾಫಿಂಗ್ ಅಲ್ಲ. ಇದು ಒಂದು ಇಲ್ಲಿ ಬಂದರೆ ನನಗೆ ಏನೋ ನ್ಯೂ ಆಗಿರುತ್ತೆ. ಬಿಕಾಸ್ ಐ ಆಮ್ ಸೀಯಿಂಗ್ ಎವ್ರಿ ಡೇ ನ್ಯೂ ಥಿಂಗ್ಸ್ ಹ್ಯಾಪ್ನಿಂಗ್. ಅದು ಮ್ಯಾಜಿಕ್ ಸರ್. ನಮ್ಮ ಕೊರಿಯೋಗ್ರಾಫರ್ಸ್ ಇದ್ದಾರಲ್ಲ, ಡಿ ಕೆ ಡಿ ಕೊರಿಯೋಗ್ರಾಫರ್ಸ್, ಅವರೆಲ್ಲ ಮ್ಯಾಜಿಕಲ್ ಬರ್ಡ್ಸ್. ಅವ್ರು ಏನು ಮ್ಯಾಜಿಕ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಆ್ಯಂಡ್ ನಾನು ಐ ವಾಂಟೆಡ್ ಟು ಸಿ ಅವ್ರು ಏನು ಮಾಡ್ತಾರೆ ಈ ಸಾರಿ. ದೇ ಡೋಂಟ್ ಹ್ಯಾವ್ ಡ್ಯಾನ್ಸರ್ಸ್. ಸೊ ಈ ಚಾಲೆಂಜ್ ಇದೆಯಲ್ಲ ಸರ್, ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಚಾಲೆಂಜ್ ಫಾರ್ ಅ ಕೊರಿಯೋಗ್ರಾಫರ್. ವಿತೌಟ್ ಎನಿಥಿಂಗ್ ಯು ಮೇಕ್ ಅ ಸಾಂಗ್ ಬ್ಯೂಟಿಫುಲ್ ಅಂದರೆ ಅದು ನಮ್ಮ ಡಿ ಕೆ ಡಿ ಡ್ಯಾನ್ಸ್ ಕೊರಿಯೋಗ್ರಾಫರ್ಸ್. ದಟ್ ಕ್ರೆಡಿಟ್ ಗೋಸ್ ಟು ಹಿಮ್, ದೆನ್ ಆ್ಯಂಡ್ ದಿ ಎಂಟೈರ್ ಕ್ರೌಡ್ ಬಿಹೈಂಡ್ ದ ಸ್ಕ್ರೀನ್. ಬಾಸ್ಕಿ, ವಿಘ್ನೇಶ್, ಕ್ರೂ ಇದೆಯಲ್ಲ, ಅಮೇಝಿಂಗ್ ಕ್ರೂ ಸರ್. ಪ್ರೊಡಕ್ಷನ್ ಆಗಿರಲಿ, ಫೋಟೋಗ್ರಾಫಿ ಆಗಿರಲಿ, entire thing is so magical. I can't tell you. Thank you so much. Love you. I am so blessed to be in DKD. Thank you. ಎಲ್ರಿಗೂ ನಮಸ್ಕಾರ. ಡಿ ಕೆ ಡಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶಿವಣ್ಣ ಮಾಮ ಹೇಳ್ದಂಗೆ ಒಂದು ದೇವಸ್ಥಾನದ ಥರ. ಯಾಕೆ ಅಂದರೆ ಇಲ್ಲಿ ಬಂದು ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡುವಂಥ ವ್ಯಕ್ತಿಗಳಿಂದ ಹಿಡಿದು ವೇದಿಕೆ ಹಿಂದೆ ಅಂದರೆ ಕ್ಯಾಮ್ರಾ ಹಿಂದೆ ಕೆಲಸ ಮಾಡುವಂಥ ಅಷ್ಟೂ ಜನ ವ್ಯಕ್ತಿಗಳು, ಏನೋ ಒಂದು ಶಕ್ತಿ ಇದೆ. ಅದು ಡಿ ಕೆ ಡಿ ನಾವೆಲ್ಲಿ ಮಾಡಿದ್ರು ಅದೊಂದು ಒಳ್ಳೆಯ ಶಕ್ತಿ. ಅದನ್ನು ಅದು ಸ್ಫೂರ್ತಿ ಆಗ್ಬೋದು ಅಥವಾ ಒಂದು ಚೈತನ್ಯ ಆಗ್ಬೋದು, ಏನೋ ಒಂದು ಒಳ್ಳೆ ಕಾರಣ ಇದೆ ಇದ್ರ ಹಿಂದೆ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅನ್ನೋದು ನಮ್ಮ ಜೀವನಗಳ ಜೊತೆ ಬೆರೆತು ಹೋಗಿದೆ. ಅಷ್ಟು ಖುಷಿ ಆಗುತ್ತೆ. ಅಂದರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನ ಹೊರಗಡೆ ಒಂದು ಜೀವನ ಇರುತ್ತೆ, ಒಂದು ಬದುಕಿರುತ್ತೆ, ಅಲ್ಲೇನೋ ಒಂದು ಕೆಲಸ ನಡೀತಾ ಇರುತ್ತೆ, ಇನ್ನೇನೋ ಒಂದು ಆಗ್ತಾ ಇರುತ್ತೆ. ಆದರೆ ಡಿ ಕೆ ಡಿಗೆ ಬಂದಾಗ ಅಲ್ಲಿ ಸಿಗುವಂಥ ಒಂದು ಎನರ್ಜಿ ಇದೆಯಲ್ಲ, ಅಲ್ಲಿಂದ ಡಿ ಕೆ ಡಿ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಮತ್ತೆ ಒಂದು ಡೋಸ್ ಎನರ್ಜಿ ನಮಗೆ ಸಿಕ್ಕಿರುತ್ತೆ. ಯಾಕೆಂದರೆ ಇಲ್ಲಿ ಬಂದು ಡ್ಯಾನ್ಸ್ ಮಾಡುವಂಥ ಅಷ್ಟೂ ಜನ ಡ್ಯಾನ್ಸರ್ಸ್ ಆಗಿರ್ಬೋದು, ನಾನ್ ಡ್ಯಾನ್ಸರ್ಸ್, ಸೆಲೆಬ್ರಿಟೀಸ್ ಆಗಿರ್ಬೋದು,
ಹೊಸ ಅವಕಾಶವನ್ನು ಪಡ್ಕೊಂಡು ಬಂದಿರುವಂಥ ಡಾನ್ಸರ್ಸ್ ಆಗಿರ್ಬೋದು, ಎಲ್ಲ ಅವ್ರವ್ರ ಜೀವನದಲ್ಲಿ ನಡೆದಿರುವಂಥ ಯಾವ್ದಾದ್ರು ಒಂದು ಘಟನೆಯನ್ನು, ಯಾವ್ದಾದ್ರು ಒಂದು ಕ್ಷಣನ ಇಲ್ಲಿ ನೆನಪಿಸ್ಕೋತಾರೆ. ಈ ಈ ಈ ವೇದಿಕೆ ಸಿಕ್ಕಿರುವಂಥ ಒಂದು ಧನ್ಯತಾ ಭಾವವನ್ನು ನಮ್ಮ ಜೊತೆ ಹಂಚ್ಕೋತಾ ಇರ್ತಾರೆ. ಆದರೆ ನಮ್ಮ ಪುಣ್ಯ ಏನಪ್ಪ ಅಂತ ಹೇಳಿದ್ರೆ, ಇದೆಲ್ಲವನ್ನು ನೋಡಿ ಸ್ಟಾರ್ಡಮ್ನ ಉತ್ತುಂಗವನ್ನು ನೋಡಿ ನಮ್ಮ ಜೊತೆ ಕೂತ್ಕೊಂಡು ಅವ್ರ ಜೀವನನ, ಅವ್ರ ಅನುಭವನ ಅಷ್ಟು ಪ್ರೀತಿಯಿಂದ ಹಂಚ್ಕೊಳ್ಳೋ ಶಿವಣ್ಣಮಾಮ ನಮ್ಮ ಜೊತೆ ಇದ್ದಾಗ ನಮಗೆ ದಿನ ಒಂದು ಪಾಠದ ಥರ ಆಗುತ್ತೆ. ದಿನ ಏನಾದರೂ ಒಂದು ಕಲ್ತ್ಕೊಂಡು ಹೋಗ್ತೀವಿ, ದಿನ ಏನಾದರೂ ಒಂದು ಸ್ಫೂರ್ತಿ ನಮಗೆ ಸಿಗುತ್ತೆ. ಸೊ ಇದು ಅವ್ರು ಹೇಳೋ ಹಾಗೆ ನಾನು ಅದನ್ನೇ ಹೇಳ್ತೀನಿ, ನನಗೆ ಒಂದು ಸಿಕ್ಕಂಥ ಬಹಳ ದೊಡ್ಡ ಸದಾವಕಾಶ, ಬಹಳ ದೊಡ್ಡ ಪುಣ್ಯ. ನಾನು ಇದಕ್ಕೆ ರಾಘವೇಂದ್ರ ಹುಣಸೂರು ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಕಾರ್ಯಕ್ರಮನ ಶುರು ಮಾಡಿ ಹಂತಕ್ಕೆ ಇದನ್ನು ಹೇಗೆ ಬೆಳೆಸ್ಬೋದು, ಅದಕ್ಕೆ ಬೆವರು ರಕ್ತ ಎಲ್ಲ ಬಸಿಯುವಂಥ ನಮ್ಮ ಕೊರಿಯೋಗ್ರಾಫರ್ಸ್ ಇದ್ದಾರೆ, ಮೆಂಟರ್ಸ್ ಇದ್ದಾರೆ, ನಮ್ಮ ಡಾನ್ಸರ್ಸ್ ಇದ್ದಾರೆ. ಅವ್ರಿಗೆ ನಾವೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇದೊಂಥರ ಬೈ ದ ಎಂಡ್ ಆಫ್ ಇಟ್ ಒಂಥರ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತಾರಲ್ಲ, ಆ ಥರ ಆಗ್ಬಿಡುತ್ತೆ ನನಗೆ. ಏನಾದ್ರು ಒಂದು ಕಲ್ತಿರ್ತೀನಿ, ಇಲ್ಲ ಏನಾದ್ರು ಒಂದು ಬೇಡದಿರೋ ಒಂದು ವಿಚಾರನ ಬಿಟ್ಟಿರ್ತೀನಿ. ಈ ಥರ ಎಲ್ಲ ವಿಚಾರ ಆಗುವಂಥ ಒಂದು ವೇದಿಕೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. ಸಾಲದಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಪ್ರತಿಭೆಗಳು ಬರ್ತಾರೆ. ಇಲ್ಲಿಗೆ ಬಂದ ಮೇಲೆ, ಈ ವೇದಿಕೆ ಮೇಲೆ ಕಾಲಿಟ್ಟ ಮೇಲೆ ಸ್ಟಾರ್ಗಳಾಗ್ತಾರೆ. ಅಲ್ಲಿಂದ ಅವ್ರಿಗೊಂದು ಬದುಕಾಗುತ್ತೆ. ಬದುಕು ಅಂದರೆ ಹೇಗಪ್ಪ, ಮುಂದಿನ ತಿಂಗಳು ಹೇಗಪ್ಪ, ಮುಂದಿನ ವಾರ ಹೇಗಪ್ಪ ಅಂತ ಯೋಚನೆ ಮಾಡ್ತಿರೋಂಥ ಎಷ್ಟೋ ಜನ ವ್ಯಕ್ತಿತ್ವಗಳಿಗೆ ಅಲ್ಲಿಂದ ಒಂದು ಬದುಕು ಶುರುವಾಗ್ಬಿಡುತ್ತೆ. ಹಿಂದೆ ತಿರುಗಿ ನೋಡೋ ಹಾಗೆ ಇಲ್ಲ. ಅಂಥ ಒಂದು ದೊಡ್ಡ ಸ್ಫೂರ್ತಿ ಕೊಡುವಂಥ ವೇದಿಕೆ ನಮ್ಮ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಈ ಜಾಗದಲ್ಲಿ ಎಲ್ಲರ ಜೊತೆ ಕೂತ್ಕೊಳ್ಳೋಂಥ ಪುಣ್ಯ ನನ್ನದಾಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಸೀಸನ್ ಒಂದು ದೊಡ್ಡ ಹಿಟ್ ಮಾಡಿದ್ದಕ್ಕೆ ನಮ್ಮ ಕರ್ನಾಟಕದ ಜನತೆಗೆ ನಾವೆಲ್ಲರೂ ಥ್ಯಾಂಕ್ ಯು ಅಂತ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಪ್ರತಿ ಸೀಸನ್ DKD ಮಾಡಿದಾಗ ಅಣ್ಣ ಹೇಳಿದ ನಿಜ, ಕೊನೆ ದಿವಸ ಶೂಟಿಂಗ್ ಮುಗಿದಾಗ ವಿ ಆರ್ ಆಲ್ ವೆರಿ ವೆರಿ ಇಮೋಷ್ನಲ್. ತುಂಬ ಒಂದಿನ ಹೆವಿ ಹಾರ್ಟ್ ಜೊತೆ ನಾವೆಲ್ಲ ಮನೆಗೆ ಹೋಗ್ತೀವಿ. ಬಟ್ ನಾವೆಲ್ಲರೂ ಯಾವಾಗಲೂ ಕಾಯ್ತಾ ಇರ್ತೀವಿ ನೆಕ್ಸ್ಟ್ ಸೀಸನ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ದಿಸ್ ಈಸ್ ನಾಟ್ ಜಸ್ಟ್ ಅ ಬಾಂಡ್, ವಿ ಹ್ಯಾವ್ ಆಲ್ ಬಿಕಮ್ ಲೈಕ್ ಫ್ಯಾಮಿಲಿ. ನಮ್ಮ ಕಷ್ಟಗಳು, ನಮ್ಮ ನೋವುಗಳು, ನಮ್ಮ ಖುಷಿ, ನಮ್ಮ ಜೀವನ ಬಹುಶಃ ಆ ವಾರಕ್ಕೆ ಒಂದು ದಿವಸ ಇಲ್ಲಿ ಬಂದು ಮೀಟ್ ಮಾಡಿದಾಗ ನಾವು ಒಬ್ಬರ ಜೊತೆ ಒಬ್ಬರು ಬಹುಶಃ ಎಲ್ಲ ಹಂಚ್ಕೋತೀವಿ ಅನಿಸುತ್ತೆ. ಆ್ಯಂಡ್ ದ ಕೈಂಡ್ ಆಫ್ ಬಾಂಡ್ ಐ ಶೇರ್ ವಿತ್ ಅಣ್ಣ, Master G, Vijay, especially Anu, it's been a beautiful journey. ಇದಕ್ಕೆ ಫಸ್ಟ್ ಐ ಥಿಂಕ್ ವಿ ಶುಡ್ ಆಲ್ ಥ್ಯಾಂಕ್ ರಾಘು, ಬಿಕಾಸ್ DKD ಫಸ್ಟ್ ಸೀಸನ್ ಸ್ಟಾರ್ಟ್ ಆದಾಗ ಇಟ್ ವಾಸ್ ಓನ್ಲಿ ಅರ್ಜುನ್, ನಾನು ಆ್ಯಂಡ್ ವಿಜಯ್ ಆ್ಯಂಡ್ ಅನು. ಆವಾಗ ಯುನೋ ಈ ಶೋ ಇಷ್ಟು ದೊಡ್ಡದಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ವಿ ಡಿಂಟ್ ಥಿಂಕ್ ದ್ಯಾಟ್ ಯುನೋ ಇಟ್ ವಿಲ್ ಬಿಕಮ್ ಸಚ್ ಅ ಬಿಗ್ ಶೋ. ಅದಾದಮೇಲೆ ಯುನೋ ಬೈ ಗಾಡ್ಸ್ ಗ್ರೇಸ್ ಮಾಸ್ಟರ್ ಜಿ ಬಂದು ಜಾಯ್ನ್ ಆದರು. ಆ್ಯಂಡ್ ಅದಾದಮೇಲೆ ಆರ್ ಬಿಗ್ಗೆಸ್ಟ್ ಸಪೋರ್ಟ್ ಅಣ್ಣ ಬಂದು ಜಾಯ್ನ್ ಆದರು. ಆ್ಯಂಡ್ ಆಫ್ಟರ್ ದ್ಯಾಟ್ ಈ ಬಾಂಡ್ ವಾಸ್ ಈವನ್ ಮೋರ್ ಸ್ಟ್ರಾಂಗ್. ವಿ ಆಲ್ ಮಿಸ್ ಅರ್ಜುನ್ ದಿಸ್ ಸೀಸನ್, ಬಟ್ ಅವರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ ಅಂತಲೇ ನಾವು ಅಂದ್ಕೊಂಡು ದಿನ ಶೂಟಿಂಗ್ ಮಾಡ್ತೀವಿ. ಯಾವಾಗ ಶೂಟಿಂಗ್ ಮಾಡ್ತೀವಿ ಆವಾಗ. ಆಲ್ಸೋ ದಿಸ್ ವುಡ್ ಹ್ಯಾವ್ ಬೀನ್ ಸೋ ಇಂಪಾಸಿಬಲ್ ವಿದೌಟ್ ಬಾಸ್ಕಿ ಆ್ಯಂಡ್ ಹಿಸ್ ಟೀಮ್, ವಿಘ್ನೇಶ್, ಆಲ್ ಆಫ್ ದೆಮ್. ನಮ್ಮ ಡಿರೆಕ್ಟರ್, ದ ಟೀಮ್ ಬಿಹೈಂಡ್ DKD ತುಂಬ ಕಷ್ಟಪಡ್ತಾರೆ. ವಿ ಕಮ್ ಒನ್ ಡೇ ಆ್ಯಂಡ್ ಡೂ ಜಜ್ಮೆಂಟ್, ಬಟ್ ದ ಮೋಸ್ಟ್ ಎಫರ್ಟ್, ಹಾರ್ಡ್ ವರ್ಕ್ ಹಾಕೋದು ನಮ್ಮ ಕೊರಿಯೋಗ್ರಫರ್ಸ್ ಆ್ಯಂಡ್ ನಮ್ಮ ಮೆಂಟರ್ಸ್ ಮೋಹನ ಮತ್ತು ಸಂತು. ಯುನೋ ಬಹುಶಃ ಈ ಟೀಮ್ ಆಫ್ ಕೊರಿಯೋಗ್ರಫರ್ಸ್ ಇರಲಿಲ್ಲ ಅಂದಿದ್ರೆ ಇಷ್ಟು ಸೀಸನ್ ದೊಡ್ಡ ಹಿಟ್ ಆಗೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಯುನೋ ದಿಸ್ ಈಸ್ ನಾಟ್ ಅಬೌಟ್ ದ ಮನಿ ಅಂತ ಅಣ್ಣ ತುಂಬ ಯುನೋ ಹಿ ಸೆಡ್ ಇಟ್ ವೆರಿ ರೈಟ್ಲಿ ಅನಿಸುತ್ತೆ ನನಗೆ. ಬಿಕಾಸ್ ಇಟ್ಸ್ ಮೋರ್ ದೆನ್ ದ್ಯಾಟ್. ಈ ಒಂದು ವೇದಿಕೆ ತುಂಬ ಜನ ಡಾನ್ಸರ್ಸ್ಗೆ ಒಂದು ಜೀವನ ಕೊಟ್ಟಿದೆ, ಕೊರಿಯೋಗ್ರಫರ್ಸ್ಗೆ ಸಿನಿಮಾಗಳಲ್ಲಿ ಆಪರ್ಚುನಿಟಿ ಕೊಟ್ಟಿದೆ. ಆ್ಯಂಡ್ ವಿ ಕಾಂಟ್ ಬಿ ಲೆಸ್ ಥ್ಯಾಂಕ್ಫುಲ್. ಇವತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಂತು ಮತ್ತು ಮೋಹನ ತುಂಬ ತುಂಬ ದೊಡ್ಡ ಕೊರಿಯೋಗ್ರಫರ್ಸ್ ಆ್ಯಂಡ್ ವಿ ಆರ್ ವೆರಿ ವೆರಿ ಪ್ರೌಡ್ ಆಫ್ ದೆಮ್. ಅದೇ ರೀತಿಯಲ್ಲಿ ದೇರ್ ಆರ್ ಬಡಿಂಗ್ ಕೊರಿಯೋಗ್ರಫರ್ಸ್, ರುದ್ರ, ರಾಹುಲ್, ಮಂಜು, ಆಲ್ ಆಫ್ ದೆಮ್, ವಸಂತ್, Ravi, Arun, all of them, they do such a good job. They are the main heroes of this show, and navella, you know, without them this show is nothing. ಸೊ ಫಸ್ಟ್ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಈ ಸೀಸನ್ ಸ್ವಲ್ಪ ಸ್ಪೆಷಲ್, ಯಾಕಂದರೆ ಈ ಸೀಸನಲ್ಲಿ ವಿ ಗೆಟ್ ಟು ಮೀಟ್ ರಿಯಲ್ heroes, real actors, like you know, for example ಆರ್ಯವರ್ಧನ್ ಗುರುಜಿ ಅಂತೂ ಯಾವತ್ತೂ ಡ್ಯಾನ್ಸ್ ಮಾಡೇ ಇಲ್ಲ, ಅವರು ಆ್ಯಕ್ಟಿಂಗೂ ಮಾಡಿಲ್ಲ ಅವರು.
ಬರೀ ನಾನು ಎಲ್ಲರಿಗಿಂತ ಫೇಮಸ್ ನನಗೆ ಆರ್ಯವರ್ಧನ್ ಗುರುಜಿ ಗೊತ್ತಿದ್ದು ಡ್ಯೂರಿಂಗ್ ಲಾಕ್ಡೌನ್, ಬಿಕಾಸ್ ಅವ್ರು ಯಾವಾಗಲೂ ಜಿಂಗಲ ಕಲಕ ಅನ್ನೋರು. ಬಟ್ ದ್ಯಾಟ್ ಯುನೋ ದ ಎಫರ್ಟ್ ಆರ್ಯವರ್ಧನ್ ಗುರುಜಿ ಈ ವೇದಿಕೆ ಮೇಲೆ ಹಾಕೋದು ನೋಡಿದ್ರೆ ಇಟ್ಸ್ ಕಮೆಂಡಬಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ನಾಟ್ ಓನ್ಲಿ ಹಿಮ್, ಪ್ರತಿಯೊಬ್ಬರು, ಆಲ್ ಸ್ಪೆಷಲಿ ದ ಸೀನಿಯರ್ಸ್ ಲೈಕ್ ರೆಮೋ ಮ್ಯಾಮ್ ಆ್ಯಂಡ್ ಗೋಪಿ ಅಣ್ಣ ಆ್ಯಂಡ್ ಆಲ್ ಆಫ್ ದೆಮ್, ದೇ ಡೂ ಸಚ್ ಅ ಗುಡ್ ಜಾಬ್. ದೇ ಡೂ ಸಚ್ ಅ ಗುಡ್ ಜಾಬ್. ಬಟ್ ಅದು ಬಿಟ್ಟು ನಮ್ಮ ಝೀ ಸೀರಿಯಲ್ ಸೀರಿಯಲ್ ಮಾಡೋರು, ದೇ ಆಲ್ ಅವ್ರವ್ರ ಟೈಮ್ ತೆಗೆದು ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ವಿ ಆರ್ ಆಲ್ ಸೋ ಥ್ಯಾಂಕ್ಫುಲ್ ಟು ದೆಮ್. ಇಟ್ಸ್ ಬಿಕಾಸ್ ಆಫ್ ಆಲ್ ಆಫ್ ಯು ದಿಸ್ ಸೀಸನ್ ಇಸ್ ಡೂಯಿಂಗ್ ಸೋ ವೆಲ್. ಸೊ ಫಸ್ಟ್ ಆಫ್ ಆಲ್ ಕಾಂಗ್ರ್ಯಾಟ್ಸ್ ಟು ಆಲ್ ಆಫ್ ಯು. ಹಾಗೇ ನಮ್ಮ ರಿಯಲ್ ಡಾನ್ಸರ್ಸ್, ಈ ಸೀಸನಲ್ಲಿ ನಮ್ಮ ರಿಯಲ್ ಡಾನ್ಸರ್ಸ್ ಸೂಪರ್ಬಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ವಿ ನೆವರ್ ಗೆಟ್ ಎನ್ ಆಪರ್ಚುನಿಟಿ ಟು ಟೆಲ್ ಯು ದಿಸ್ ಬಿಕಾಸ್ ಜಡ್ಜಾಗಿ ಕೂತ್ಕೊಂಡಾಗ ವಿ ಆರ್ ಲಿಟಲ್ ಮೋರ್ ಸ್ಟ್ರಿಕ್ಟ್ ಅನಿಸುತ್ತೆ. ಬಟ್ ಆನೆಸ್ಟ್ಲಿ ದೇ ಆರ್ ದ ಲೈಫ್ ಆಫ್ ದಿಸ್ ಶೋ. ಆ್ಯಂಡ್ ಇವತ್ತು ನೀವೆಲ್ಲ ಬಂದಿದ್ದೀರಾ, ಥ್ಯಾಂಕ್ ಯು ಫಾರ್ ಮೇಕಿಂಗ್ ಇಟ್ ಹಿಯರ್. ಆ್ಯಂಡ್ ಹೋಪಿಂಗ್ ದ್ಯಾಟ್ ನಾವು ಇದೇ ಥರ ತುಂಬ ಸೀಸನ್ಗಳು, ಸಕ್ಸಸ್ಫುಲ್ ಸೀಸನ್ಗಳು DKD ಕೊಡ್ತಾ ಇರ್ತೀವಿ ವಿತ್ ಆಲ್ ಯೋರ್ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್ ಹೇಳ್ದಂಗೆ ಈ DKD ಸೀಸನ್ ತುಂಬಾ ಸ್ಪೆಷಲ್ ಬಿಕಾಸ್ ಅವರೆಲ್ಲರೂ ನಾನ್ ಡಾನ್ಸಿಂಗ್ ಸೆಲೆಬ್ರಿಟೀಸ್. ಈ ಹಂತದಲ್ಲಿ ಒಂದು ವಿಷಯ ಶಿವಣ್ಣ ಅವ್ರು ಹೇಳಿದರು, ಅಷ್ಟು ದೊಡ್ಡ ಲೆಜೆಂಡ್ ಅವ್ರು ಹೇಳಿದರು ಇಲ್ಲಿ ಬರೋದೇ ನಾನು ನಾಲೆಡ್ಜನ್ನು ಪಡೆಯೋಕ್ಕೆ, ಕಲಿಯೋದಕ್ಕೆ ಅಂತ ಹೇಳಿ. ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಡಾನ್ಸ್ ಕಲಿದೇ ಇದ್ದರೂ ಕೂಡ ಕರ್ನಾಟಕದಾದ್ಯಂತ ಅಭಿಮಾನಿಗಳನ್ನು ಪಡ್ಕೊಂಡಿರೋಂಥ ಆ ಸೆಲೆಬ್ರಿಟೀಸ್ಗೂ ಇದೊಂದು ನಾಲೆಡ್ಜ್ ಸಿಗಲಿ, ಅವರು ಇಲ್ಲಿ ಬಂದು ಈ ಒಂದು ಹೊಸ ಕಲೆಯನ್ನು ಕಲೀಲಿ ಅನ್ನೋ ಹಂಬಲದಿಂದ ಪ್ರತಿಯೊಬ್ಬರು ಬಂದಿದ್ದಾರೆ. ಆರ್ಯವರ್ಧನ್ ಸರ್, ರೆಮೋ ಮ್ಯಾಮ್, ಪ್ರಥಮ್ ಆಗಿರ್ಬೋದು, ನಮ್ಮ ಕಂಠಿ ಆಗಿರೋದು, ಕಂಠಿ ಕಿರುತೆರೆಯಲ್ಲಿ ಅಷ್ಟು ಸೂಪರ್ ಡೂಪರ್ ಹಿಟ್ ಹೀರೋ, ಇಲ್ಲಿ ಬಂದು ಆ ಒಂದು ಕಲೆಯನ್ನು ಅಷ್ಟು ಚೆನ್ನಾಗಿ ಕಲಿತು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಪ್ರಿಯಾ ಆಗಿರ್ಬೋದು, ಗಗನ ಮಹಾನಟಿ ಆಗಿರ್ಬೋದು, ನಮ್ಮ ಪುಟ್ಟಕ್ಕನ ಮಕ್ಕಳು, ಧಾರಾವಾಹಿಯ ಸ್ನೇಹ ಆಗಿರ್ಬೋದು, ಜೀವನ ಆಗಿರ್ಬೋದು, ವಿಶ್ವ, ಸಹನ, ಪ್ರತಿಯೊಬ್ಬರು ಅವರದ್ದೇ ಆದಂಥ ಒಂದು ಸ್ಟಾರ್ಡಮನ್ನು ಕಿರುತೆರೆಯಲ್ಲಿ ಸಮಾಜದಲ್ಲಿ ಪಡ್ಕೊಂಡು ಇಲ್ಲಿ ಆಲ್ರೆಡಿ ಕಲಿತು ಪಂಟ್ರಾಗಿರುವಂತಹ ಡಾನ್ಸರ್ಸ್ ಜೊತೆ ಕಲಿಯೋದು ಕೈಕಾಲೆಲ್ಲ ನಡ್ಗೋಗ್ಬಿಡುತ್ತೆ. ಬಟ್ ಅದನ್ನೆಲ್ಲ ಮೀರಿ ಶಿವಣ್ಣನೇ ಬಂದು ಇಲ್ಲಿ ಅವರು ಒಂದು ಹೊಸ ಕಲೆ ಬಗ್ಗೆ ಕಲಿಯುವಂಥ ಹಂಬಲ ತೋರಿಸ್ಬೇಕಾದ್ರೆ ನಾವೆಲ್ಲ ಚಿಕ್ಕವರು ಅಂತ ಅಂದ್ಕೊಂಡು ಪ್ರತಿಯೊಬ್ಬರು ಕಲಿತಿದ್ದಾರೆ. ಅದೇ ಈ ಬಾರಿಯ ಒಂದು ಕಾರ್ಯಕ್ರಮದ ಸಕ್ಸಸ್ ಅಂತ ನಾವು ಆಶಿಸ್ತೀವಿ. ಆ್ಯಂಡ್ ಮ್ಯಾಮ್ ಹೇಳ್ದಂಗೆ ಇದು ಒಂದು ರಿಯಾಲಿಟಿ ಶೋ, ಒಂದು ನಾನ್ ಫಿಕ್ಷನ್ ಶೋ ಅಥವಾ ಒಂದು ಟೀಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಮಾತುಗೋಸ್ಕರನೋ ಅಥವಾ ಕ್ಯಾಮ್ರಾಗೋಸ್ಕರ ಹೇಳ್ತಾ ಇಲ್ಲ, ನಿಜವಾಗ್ಲೂ ನಮ್ಮೆಲ್ಲರ ಮಧ್ಯದಲ್ಲೂ ಆ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ. ಕಷ್ಟ ಸುಖಗಳಲ್ಲಿ ಪ್ರತಿಯೊಬ್ಬರು ಒಬ್ರಿಗೊಬ್ರಿಗೋಸ್ಕರ ನಿಲ್ಲುವಂಥ ಒಂದು ಬಾಂಧವ್ಯ ನಮ್ಮೆಲ್ಲರ ಜೊತೆ ಇದೆ. ಗುರುಗಳಾಗಿ ಚಿನ್ನಿ ಮಾಸ್ಟರ್ ಇದ್ದಾರೆ, ಸ್ನೇಹಿತನಾಗಿ ವಿಜಯ್ ರಾಘವೇಂದ್ರ ಇದ್ದಾರೆ, ನಮ್ಮನ್ನು ಚಿಯರ್ ಮಾಡಿ ನಮ್ಮ ಎಲ್ಲ ಆಗು ಹೋಗುಗಳನ್ನು ಫೋನ್ ಮಾಡಿ ಕೇಳುವಂಥ ನಮ್ಮೆಲ್ಲರ ರಕ್ಷಿತಾ ಮೇಡಮ್ ನಮ್ಮ ಜೊತೆ ಇರ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆಗಸ್ಟ್ 12ನೇ ತಾರೀಕಿನಿಂದ ಝೀ ಕನ್ನಡ ವಾಹಿನಿಯಲ್ಲಿ ಅಣ್ಣಯ್ಯ ಬರುತ್ತೆ. ಬಟ್ ನಮಗೆ DKDಯಲ್ಲೇ ನಮ್ಮ ಅಣ್ಣಯ್ಯ ಸಿಕ್ಬಿಟ್ರು, ಶಿವಣ್ಣ ಅವರು. DKD ಮುಂಚೆ ನಮ್ಮೆಲ್ರಿಗೂ ಅವ್ರು ಶಿವಣ್ಣ, DKD ಆದ ನಂತರ ನಮ್ಮೆಲ್ರಿಗೂ ಅವ್ರು ನಮ್ಮ ಪ್ರೀತಿಯ ಅಣ್ಣಯ್ಯ ಆಗಿದ್ದಾರೆ. ಸೊ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಈ ವೇದಿಕೆ ಮೂಲಕ ಸ್ಪೆಷಲ್ ಥ್ಯಾಂಕ್ ಯು ನಾವು ಗೀತಕ್ಕಂಗೆ ಹೇಳ್ತೀವಿ. ಅವ್ರು ನಿಜವಾಗ್ಲೂ ನಮ್ಮ ಕಾರ್ಯಕ್ರಮದ ಈ ಸೆಟ್ನ ಅನ್ನಪೂರ್ಣೇಶ್ವರಿ. ಇಲ್ಲಿರೋ ಪ್ರತಿಯೊಬ್ಬ ಸೆಟ್ ಬಾಯಿಂದ ಹಿಡಿದು ಟೆಕ್ನಿಷಿಯನ್ವರೆಗೂ ಇಲ್ಲಿ ಒಂದು 200 ಜನ ಇದ್ದರೆ 200 ಜನಕ್ಕೂ ಕೂಡ ಪ್ರತಿ ವಾರ ಶಿವಣ್ಣನ ಮನೆಯಿಂದ ಅಡುಗೆ ಬರುತ್ತೆ. ಅದು ಸ್ವೀಟ್ ಆಗಿರ್ಬೋದು, ಕೇಕ್ ಆಗಿರ್ಬೋದು, ನೀರು ದೋಸೆ ಆಗಿರ್ಬೋದು, ಮತ್ತೊಂದು ಮಗದೊಂದು ಏನೋ ಒಂದು ಬರುತ್ತೆ. ಅದಕ್ಕೆ ಅವರ ದೊಡ್ಡ ಮನೆ ಕುಟುಂಬ ಅಂತ ಹೇಳೋದು. ಅವ್ರ ಪ್ರೀತಿನೂ ತರ್ತಾರೆ, ಹೊಟ್ಟೆ ತುಂಬ ಊಟನೂ ಕೊಡ್ತಾರೆ. ಇದಕ್ಕೆಲ್ಲ ನಾವು ಜೊತೆಯಾಗಿರೋದಕ್ಕೆ ಕಾರಣಕರ್ತರಾದಂಥ ರಾಘವೇಂದ್ರ ಹುಣಸೂರು ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಮ್ಮ ಟೀಮ್ PCRಲ್ಲಿ ಇವಾಗಲೂ ಕೆಲಸ ಮಾಡ್ತಿದ್ದಾರೆ. ಬಾಸ್ಕಿ ಸರ್, ವಿಘ್ನೇಶ್ ಸರ್, ಕುಟಿ ವಿಘ್ನೇಶ್, ಅಪೂರ್ವ, ನಮ್ಮ ವರುಣ್ ಗೌಡ ಆ್ಯಂಡ್ ಶ್ರೀಕಾಂತ್ ಪ್ರಸಾದ್ ಸರ್, ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಆಗಮಿಸೋದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು. ಸಾರಿ, ಮೊದಲ ಗೀತನ ಬಗ್ಗೆ ಹೇಳೋದು ಮರ್ತುಬಿಟ್ಟೆ ಆ್ಯಕ್ಚುಲಾಗಿ. ಆಮೇಲೆ ಎಲ್ಲಿ ಗೀತನ ಬಗ್ಗೆ ಹೇಳಿದ್ರೆ ಅವ್ರ ಮನೆಯವ್ರ ಬಗ್ಗೆ ಅವರೇ ಹೇಳ್ತಾರೆ ಅಂತ ಹೇಳಿ ಕಾಣ್ಬೋದು. ಬಟ್ ಒನ್ ಥಿಂಗ್ ಗೀತನ ಬಗ್ಗೆ ಹೇಳ್ಬೇಕಂದ್ರೆ ಅವರು ತೋರಿಸೋ ಪ್ರೀತಿ, ಇವತ್ತು ನಾವು ಇಷ್ಟರ ಮಟ್ಟಿಗೆ ಕೆಲಸ ಮಾಡ್ತೀವಿ ಅಂದರೆ ಅದು ಅವ್ರ ಸಪೋರ್ಟ್ ಇಲ್ಲದೆ ಹೋದರೆ ಶಿವಣ್ಣ ಹಿಂಗೆಲ್ಲ ಆಗ್ತಾನೇ ಇರಲಿಲ್ಲ. ಹೆಂಗೆ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಆ ರೀತಿ ನೋಡ್ಕೊಂಬಂದು ಗೀತಾ ನನ್ನ ಅದೇ ಥರ ನೋಡ್ಕೊಂಡಿದ್ದಾರೆ. ಇದು ಮಾಡ್ಕೊಂಬತ್ತಾರೆ. ಬೇಕಿಂಗ್ ಅಂದರೆ ತುಂಬ ಇಷ್ಟ ಅವ್ರಿಗೆ. ಪ್ರತಿಯೊಬ್ಬರಿಗೂ ಕೇಕ್ ತಂದರೆ ಅವ್ರು ಏನಿದೆ ಅದು ತಿಂದ್ಬಿಟ್ಟು ಅವ್ರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಖುಷಿ ಅವ್ರಿಗೆ. ಸೊ ಅದು ನಿಜವಾಗ್ಲೂ ಥ್ಯಾಂಕ್ ಯು ಗೀತಾ, ಥ್ಯಾಂಕ್ ಯು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ವಿಘ್ನೇಶು, ಬಾಸ್ಕಿ, ವರುಣ್ ಹಾಗೂ ಎಲ್ಲ ಕಾಸ್ಟ್ಯೂಮರ್ಸು, ಸೆಟ್ ಪೀಪಲ್ಸ್, ಆಮೇಲೆ ಪ್ರೇಮ್ ಅಂತ ಒಬ್ರು ಕರಿತಾ ಇರ್ತಾರೆ ಇವರು, ನಮ್ಮ ಕೊರಿಯೋಗ್ರಾಫರ್ಸ್, ಪ್ರಕಾಶ್, ಎಲ್ಲ ಕೊರಿಯೋಗ್ರಾಫರ್ಸ್ ಇರ್ಬೋದು, ಮೋಹನ್ ಇದ್ದಾರೆ, ಆಮೇಲೆ
ಸಂತು, ರವಿ, ರಾಹುಲ್, ರುದ್ರ, ಅರುಣ್, ಮಂಜು, ವಸಂತ್. ಸೊ ಇವರೆಲ್ಲರೂ ನಮ್ಮ ಡಿಕೆಡ್ಗೆ 2 ಕಣ್ಣಂದರೆ ಇವ್ರಿಗೆ 6 ಕಣ್ಣು ಎಲ್ಲರೂ. ಯಾಕೆ ಪ್ರತಿಯೊಬ್ಬರು ದೇ ಆರ್ ವೆರಿ ಗುಡ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಡಿಕೆಡ್ ಎ ವೆರಿ ಬಿಗ್ ಸಕ್ಸಸ್. ಆ್ಯಂಡ್ ಎಲ್ಲ ಇದರ ಪ್ರತಿ ಆ್ಯಕ್ಟಿನ ಮ್ಯಾಜಿಷಿಯನ್ಗಳು ನಮ್ಮ ಕೊರಿಯೋಗ್ರಾಫರ್ಗಳು. ನಿಮ್ಮ ಪರ್ಫಾರ್ಮೆನ್ಸ್ಗಳು ಯಾವ ಲೆವೆಲಿಗೆ ಹೋಗ್ತಿದೆ ಅಂತ ಹೇಳಿದ್ರೆ ಅದನ್ನು ನೋಡಿರೋಂಥ ಎಲ್ಲರೂ ಫೋನ್ಗಳನ್ನು ಮಾಡಿ ಹೊಗಳ್ತಾ ಇದ್ದಾರೆ. ಆ್ಯಂಡ್ ಇದೆಲ್ಲ ಸಾಧ್ಯ ಆಗ್ತಿರುವಂಥದ್ದು ನಮ್ಮ ಟೆಕ್ನಿಷಿಯನ್ಸ್ಗಳಿಂದ. ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ ದೊಡ್ಡ ಥ್ಯಾಂಕ್ಸ್. ಈ ಶೋ ಡೈರೆಕ್ಟ್ ಮಾಡ್ತಿರೋದು ವಿಘ್ನೇಶ್. ಪ್ಲೀಸ್ ಜಾಯ್ನ್ ಅಸ್ ಆನ್ ದ ಸ್ಟೇಜ್. ಗ್ರಾಫಿಕ್, ಪ್ರೋಮೋ, ಕ್ಯಾಮ್ರಾಮನ್ಸ್, ಟೆಕ್ನಿಷಿಯನ್ಸ್ ಎಲ್ರಿಗೂ ದೊಡ್ಡ ಥ್ಯಾಂಕ್ಸ್. ಎಲ್ಲ ಕೊರಿಯೋಗ್ರಾಫರ್ಸ್ಗಳು ಒಟ್ಟಿಗೆ ಬಂದರೆ ವಿ ಕ್ಯಾನ್ ಅಫ್ಕೋರ್ಸ್ ರಕ್ಷಿತ್ ಅವರು ಹೇಳ್ದಂಗೆ ಅರ್ಜುನ್ ಸರ್ನ ಮಿಸ್ ಮಾಡ್ತಿದ್ದೀವಿ ಈ ಸೀಸನ್ನಲ್ಲಿ. ಬಟ್ ಟೆಕ್ನಿಷಿಯನ್ಸ್ಗಳು, ಟ್ಯಾಲೆಂಟ್ಗಳು ಸೇರ್ಕೊಂಡು ಈ ಶೋ ಗೆದ್ದಿದೆ. ಆ್ಯಂಡ್ ಈ ಶೋಗೆ ಇನ್ನೂ ಒಂದು ಅತಿ ದೊಡ್ಡ ಆಶೀರ್ವಾದ ಇದೆ, ಅದು ಅಪ್ಪು ಸರ್ದು. ಆ ಟ್ರೋಫಿ ರೂಪದಲ್ಲಿ ಹಾಗೂ ಆ ಗೋಲ್ಡನ್ ಕ್ಯಾಪ್ ರೂಪದಲ್ಲಿ ಅವರ ಆಶೀರ್ವಾದ ನಮಗೆ ಯಾವಾಗಲೂ ಇದೆ. ಹೇಳಲ್ಲ ಈ ಸೀಸನ್ ಅಮ್ಮ, ಈ ಸೀಸನ್ಲಿ ತುಂಬ ಸಿನಿಮಾ ಸಿಕ್ಕಿತ್ತು. ಇವಾಗ ಹೆಸರು ಹೇಳೋದು ಬೇಡ, ಅನೌನ್ಸ್ ಆದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಐ ಥಿಂಕ್ ಇನ್ನೊಂದು 1 ಮಂತ್ ಅನೌನ್ಸ್ ಆಗುತ್ತೆ. ಇನ್ನೊಂದು ಗ್ರೇಟ್ ನ್ಯೂಸ್ ಇರುತ್ತೆ. ಒಂದು ರಾಮ್ ಚರಣ್ ಜೊತೆ ಆಲ್ರೆಡಿ ಐ ಆಮ್ ಡೂಯಿಂಗ್ ದಟ್ ಫಿಲಮ್ ವಿತ್ ರಾಮ್ ಚರಣ್. ಇನ್ನೊಂದು ಫಿಲಮ್ ಇದೆ, ಅದು ಆದಾಗ 100%. ಬಟ್ ಡಿಕೆಡ್ ಆಗುತ್ತೆ. ಅದು ಭೈರತಿ ರಿಲೀಸ್ ಆಗುತ್ತೆ. ಅದು ನಮ್ಮ ಪ್ರೊಡಕ್ಷನಿಂದ 2ನೇ ಫಿಲಮು, ಗೀತಾ ಪ್ರೊಡಕ್ಷನ್ಸಿಂದ. ಅದೇ ರೀತಿ ನನ್ನ ಮಗಳು ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾಳೆ ಇವಾಗ, ಫೈರ್ಫ್ಲೈ ಅಂತ. ಸೊ 2 ಝೀನೇ ಬಿಡಲ್ಲ ನಾವು. ಸೆಲೆಕ್ಷನ್ ಇದೆಯಲ್ಲ ತುಂಬ ಈ ಸತಿ ವಿಭಿನ್ನವಾಗಿತ್ತು. ಅದ್ರ ಮೇಲೆ ಎಲ್ಲರೂ ಇದಿತ್ತು ಸ್ಟಾರ್ಟಿಂಗು. ಆಫ್ಟರ್ 2 ರೌಂಡ್ ಆದಮೇಲೆ ಆರ್ಯವರ್ಧನ್ ಸರ್ ಡ್ಯಾನ್ಸ್ ಆದಮೇಲೆ ತುಂಬ ಒಂದು ಪ್ರಚಾರಕ್ಕೆ ಅಂದರೆ ಪಾಸಿಟಿವ್ ವೇನಲ್ಲಿ ಇದಾಗಿದೆ. ಅದಕ್ಕೆ ಎಷ್ಟು ಖುಷಿ ಇದೆ ಸರ್? ಅಂದರೆ ನಮಗೆ ಕಾಸ್ಟಿಂಗ್ ಫೈನಲ್ ಮಾಡಿದಾಗಲೇ 12 ಜನರನ್ನ ಬಹಳ ಧೈರ್ಯ ಇತ್ತು. ಅಫ್ಕೋರ್ಸ್ ಅವರು ಅದರಲ್ಲಂತೂ ಆರ್ಯವರ್ಧನ್ ಸರ್ ಆಗಲಿ, ರೆಮೋ ಅವರಾಗಲಿ ಆ್ಯಂಡ್ ಗೋಪಿ ಸರ್ ಆಗಲಿ ಲೈಫಲ್ಲಿ ಒಂದು ಸರಿನೂ ಸ್ಟೆಪ್ ಹಾಕಿಲ್ಲ. ಬಟ್ ಅದೇ ಚಾಲೆಂಜ್ ಇತ್ತು. ಸ್ಪೆಷಲಿ ಅದಕ್ಕೆ ಧೈರ್ಯ ಕೊಟ್ಟಿದ್ದು ನಮ್ಮ ಕೊರಿಯೋಗ್ರಾಫರ್ಗಳು ಆ್ಯಂಡ್ ನನ್ನ ಕ್ರಿಯೇಟಿವ್ ಟೀಮ್ಗಳು. ಆ್ಯಂಡ್ ಅದನ್ನು ಕಾಂಪ್ಲಿಮೆಂಟ್ ಮಾಡೋದಕ್ಕೆ ಅಂಥೇಳಿ ಅಕ್ರಾಸ್ ಕರ್ನಾಟಕ ಆಡಿಷನ್ ಮಾಡಿ ಆ 12 ಜನ ಏನು ತಾಕತ್ತಿತ್ತಲ್ಲ, ಆ ರಿಯಲ್ ಲೈಫಿನ ಅದ್ಭುತವಾದ ಟ್ಯಾಲೆಂಟ್ಗಳು, ದೇ ಆರ್ ಕಾಂಪ್ಲಿಮೆಂಟಿಂಗ್ ದ ಓವರ್ ಆಲ್ ಇದನ್ನು. ಆ್ಯಂಡ್ ಅವರ ನೀಡ್ಗಳಿಗೆ ತಕ್ಕ ಹಾಗೆ ನಮ್ಮ ಕೊರಿಯೋಗ್ರಾಫರ್ಗಳು ಡಿಸೈನ್ ಮಾಡ್ತಾರೆ ಆ್ಯಕ್ಟನ್ನು, ಆ್ಯಂಡ್ ಅದನ್ನು ಸೆಲಿಬ್ರೇಟ್ ಮಾಡ್ತಾರೆ. ಸೊ ಅಂದರೆ ಪ್ರತಿ ಆ್ಯಕ್ಟನ್ನು ಅಷ್ಟು ಇಂಪ್ಯಾಕ್ಟ್ಫುಲ್ಲಾಗಿ ತೋರಿಸೋದ್ರಲ್ಲಿ ಟೆಕ್ನಿಷಿಯನ್ಸ್ಗಳದ್ದು ಆ್ಯಂಡ್ ಕೊರಿಯೋಗ್ರಾಫರ್ಗಳದ್ದು ತುಂಬ ದೊಡ್ಡ ಪಾತ್ರ ಇದೆ. ಆ್ಯಂಡ್ ಅವರ ಶ್ರಮ, ಎಲ್ಲ ಅವ್ರಗಳ ಶ್ರಮ ಇದೆಯಲ್ಲ, ಅಂದರೆ ಚಾಲೆಂಜ್ ತಗೊಳ್ಳೋದು ಸುಲಭ, ಬಟ್ ಅದರಲ್ಲಿ ಇವಾಲ್ವ್ ಆಗಿ ತಮ್ಮ ಡ್ಯಾನ್ಸಿಂಗ್ ಇದನ್ನು ಗ್ರೂಮ್ ಮಾಡ್ಕೊಂಡು ಹೋಗಿ ಫಿನಾಲೆ ವೇದಿಕೆ ತನಕ ಬರೋ ಜರ್ನಿ ಇದೆಯಲ್ಲ, ಇಟ್ಸ್ ನಾಟ್ ಈಸಿ ಬಿಕಾಸ್ ಇಟ್ ಈಸ್ ಫಿಸಿಕಲಿ ಟಯರಿಂಗ್. ಯಾವುದೋ ಬಂದು ಹಾಡೋದು ಬೇರೆ, ಬಟ್ ಡ್ಯಾನ್ಸ್ ಕಲಿಯೋದಿದೆಯಲ್ಲ ಅದು ಅವ್ರು ಹೇಳ್ಕೊಡೋ ಸ್ಟೆಪ್ಗಳಿಗೆ ಇಟ್ಸ್ ಎ ಟಫ್ ಜಾಬ್ ಆ್ಯಂಡ್ ದೇ ಆರ್ ಆಲ್ ಡೂಯಿಂಗ್ ಗ್ರೇಟ್. ಸರ್ ಆಫ್ಟರ್ ಅ ಲಾಂಗ್ ಟೈಮ್ ಅಂತ ಅನ್ಸುತ್ತೆ ಈ ಚೇಂಜ್ ಓವರ್ ಸಿಕ್ಕಿರೋದು ಡಿಕೆಡಿಗೆ. ಐ ಥಿಂಕ್ ಹೌದು ಅಂದರೆ ಫ್ಯಾಮಿಲಿ ವಾರ್ ಅಂತ ಹೇಳಿ ಮಾಡಿದ್ವಿ, ಬಟ್ ಅಲ್ಲೆಲ್ಲ ಡ್ಯಾನ್ಸ್ ಬರ್ತಾ ಇತ್ತು ಇವ್ರುಗಳಿಗೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಡ್ಯಾನ್ಸ್ ಬರದೇ ಇರುವಂತಹ ಸೆಲಿಬ್ರಿಟಿಗಳನ್ನು ಕರ್ಕೊಂಡು ಬಂದು ಈ ಥರದೊಂದು ಪೇರಿಂಗ್ ಮಾಡಿರುವಂಥದ್ದು. ಸರ್ ಅಂದರೆ ಇದು ಕನ್ನಡದಲ್ಲಿ ಫಸ್ಟ್ ಟೈಮ್ ಸರ್ ಅದು? ಸುಳ್ಳು ಯಾಕೆ ಹೇಳೋದು, ನಾವು ETV ಇದ್ದಾಗ ಹ್ಯಾಡ್ ಡನ್ ಒನ್ ಶೋ, ರಕ್ಷಿತನವರೇ ಅವಾಗಲೂ ಜಡ್ಜ್ ಆಗಿದ್ದರು. ಅವತ್ತಿಗಾಗಿದ್ದು, ಅದಾದಮೇಲೆ ಆಲ್ಮೋಸ್ಟ್ 11-12 ವರ್ಷ ಆದಮೇಲೆ ಆ ಶೋ ಫಾರ್ಮ್ಯಾಟ್ ವಾಪಸ್ ಬರ್ತಿದೆ ಇನ್ ಅ ಡಿಫ್ರೆಂಟ್ ವೇ. ಬಹಳಷ್ಟು ವರ್ಷಗಳಿಂದ ಈ ನಂಟು ಹಾಗೆ ಬೆಳೆಸ್ಕೊಂಡು ಬಂದಿದ್ದೀರಿ. ಸೊ ಹೇಗೆ ಅನಿಸುತ್ತೆ ಇದ್ರ ಬಗ್ಗೆ? ಐ ಥಿಂಕ್ ನೀವೆಲ್ಲೂ ಮಾತಾಡಿಲ್ಲ. ಸೊ ಇವತ್ತಿಗೆ ಹೇಗೆ ಅನಿಸುತ್ತೆ? ಇವತ್ತು ಇಲ್ಲಿವರೆಗೂ
ಝೀನಲ್ಲಿ ಮೊನ್ನೆ ಕಾಮಿಡಿ ಕಿಲಾಡಿನಲ್ಲಿ ನಿಮ್ಮ AV ಪ್ಲೇ ಆಯಿತು, ಕಾಮಿಡಿ ಕಿಲಾಡಿ, ಆ Yes, ಕಾಮಿಡಿ ಹೌದು, ಕಿಲಾಡಿ. ಹೌದು, ಹೌದು, ಸೊ ma'am. ಅಲ್ಲಿಂದ ಇಲ್ಲಿವರೆಗೆ ಜರ್ನಿ ನಿಮಗೆ ನಿಮಗೆ ಬುಕ್ಕಿಶ್ ಅನಿಸಿಲ್ಲ ಅಂದರೆ ನಾನು ನಿಜ ಹೇಳ್ತೀನಿ. ಇದಕ್ಕೆ ಎರಡೇ ಕಾರಣ. ಒಂದು, ನಾನು ಚಿರಋಣಿಯಾಗಿರ್ತೀನಿ ನಮ್ಮ ಇಡೀ ಝೀ ಕುಟುಂಬದವ್ರಿಗೆ. ಪ್ರತಿ ಬಾರಿ ಓಕೆ ಅನುಷ್ಠಾ ಕೈಲಿ ಇದಾಗುತ್ತೆ ಅಂತ ನಂಬಿ ಒಂದು ಕೆಲಸ ಕೊಡ್ತಾ ಇದ್ದಾರೆ. ಬಹುಶಃ ನಾನು ಅದಕ್ಕೆ ಮೋಸ ಮಾಡ್ತಿಲ್ಲ ಆ ನಂಬಿಕೆಗೆ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನನ್ನನ್ನು ಟಿ ವಿಲಿ ನೋಡಬೇಕು ಅಂತ ಆಸೆ ಪಟ್ಟು ಆ ಕಾರ್ಯಕ್ರಮಕ್ಕೆ ಬೆಳೆಸ್ತಾ ಇರೋಂಥ ಕನ್ನಡಿಗರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಮ್ಯಾಮ್. ಥ್ಯಾಂಕ್ ಯು. ಶಿವಣ್ಣ ಮತ್ತೆ ಅನುಶ್ರೀಗೆ ಒಂದು ಪ್ರಶ್ನೆ. ಅಣ್ಣ, ಅಣ್ಣ. ಮಾತ್ರ ಇನ್ನೂ ಹುಡುಕಿಲ್ಲ. ಯಾಕಂದ್ರೆ ನೀವು ಅದೇ ಒಮ್ಮೆ ಒಂದು- ಹೇಳಿದ್ರಿ ಇಲ್ಲ, 2 ವರ್ಷದಿಂದ ಅನುಶ್ರೀಗೆ ಹೇಳ್ತಾ ಇದ್ದಾರೆ, ಗಂಡು try ಹುಡ್ಕೋ ಮಾಡ್ತಾ ಜವಾಬ್ದಾರಿ ಇದ್ದೀವಿ. ನಂದು ಅಂತ ಹೇಳ್ಬಿಟ್ಟು ಯಾವಾಗ ಏನು ಹೇಳಿ. ಇಲ್ಲ, ಟ್ರೈ ಮಾಡ್ತಾ ಇದೀವಮ್ಮ. ಬಟ್ ನನಗೆ ಅದು ಕೇಳ್ತಾ ಇದ್ದೀನಿ, ಯಾರು ಇದಾರ ಅಂತ ಹೇಳಮ್ಮ, ಬೇಕಾದ್ರೆ ಅವ್ರ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದೀವಿ. ಬಟ್ ಹೇಳ್ತಿಲ್ಲ, ಯಾಕಂದರೆ ಕರೆಕ್ಟಾಗಿ ಹೇಳಿದ್ರೆ ನಾವು ಫಾಲೋ ಅಪ್ ಮಾಡ್ಬೋದು. ವೇದದಲ್ಲಿ ಹೇಳಿದ್ರಲ್ಲ ನೀವು ಅಣ್ಣ ಸ್ಟೇಜಲ್ಲಿ ಅದನ್ನ. ಬಟ್ ಪ್ರಾಪರಾಗಿ ನೋಡ್ಬೇಕಮ್ಮ. ಹಾಂ, ಹೌದು. ಯಾಕೆ ಅವ್ರು ಇದಕ್ಕೆ ಕರೆಕ್ಟಾಗಿ ನೋಡ್ಬೇಕು ನಾವು. ಎಸ್. ಅನುಶ್ರೀ ಮ್ಯಾಮ್ ರಿಯಾಕ್ಷನ್ ಇದ್ರ ಬಗ್ಗೆ. ಇಲ್ಲ, ನನಗೆ ಖುಷಿ. ಯಾಕಂದರೆ ಮೋಸ್ಟ್ಲಿ ನನ್ನ ಮದುವೆ ಆದರೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡು ಎಲ್ಲರ ಚಿಂತೆ ಅನುಶ್ರೀ ಮದುವೆ ಯಾವಾಗ. ಬಟ್ ಖಂಡಿತ ಮುಂದಿನ ವರ್ಷ ಆಗಲಿ ಅಂತ ನಾನೇ ಆಶಿಸ್ತೀನಿ. ಮಹಾನಟಿ ವೇದಿಕೆ ಮೇಲೆ ಆಲ್ರೆಡಿ ಈ ವರ್ಷ ಆಗ್ತೀನಿ ಅಂತ ಅನೌನ್ಸ್ ಮಾಡಿದ್ರಿ. ನೆಕ್ಸ್ಟ್ ಇಯರ್ ಆಗೇ ಆಗ್ತೀನಿ, ಇದು ಪಕ್ಕ. ಹುಡುಗ ಸಿಕ್ಕಿದ್ರೆ ನೆಕ್ಸ್ಟ್ ಇಯರ್ ಆಗ್ತೀನಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಮೇಡಮ್. ಆಗ್ಬಿಡ್ತೀನಿ ಅಂತ.